ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿರುವಂಥ ವೇಕೆನ್ಸಿ ಬಗ್ಗೆ ಹೇಳ್ತೀನಿ ಬನ್ನಿ. ಬ್ಯಾಂಕ್ ಆಫ್ ಬರೋಡಾ ಬಿಟ್ಟಿರುವಂಥ ನೋಟಿಫಿಕೇಷನ್ ಇದು. ಇದರಲ್ಲಿ ಯಾವ್ಯಾವ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಅಂದರೆ ಯಾವ್ಯಾವ ವೇಕೆನ್ಸಿ ಇದೆ ಮತ್ತು ಸಂಬಳ ಯಾವುದು ಮತ್ತು ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ವೇಕೆನ್ಸಿ ಇದೆ ಅನ್ನೋದು ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇದೆ. ಮತ್ತು ನಿಮಗೆ ಹಿಂಗೆ ತೋರಿಸಿದ್ರೆ ಅರ್ಥ ಆಗಲ್ಲ ಅಂತ ನನಗೆ ಗೊತ್ತು. ನಾನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮುಂದೆ. ವಿಡಿಯೋನ ಪೂರ್ತಿ ನೋಡಿ, ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ನೋಟಿಫಿಕೇಷನ್ ಅಷ್ಟೇ, ನಿಮಗೆ ಕ್ಲಾರಿಟಿ ಇರಲಿ ಅಂತ ತೋರಿಸ್ತಾ ಇದ್ದೀನಿ. ನಾವು ಹೇಗೆ ಅಪ್ಲೈ ಮಾಡಬೇಕು, ಏನೇನಿದೆ ಅಂತ ನಾನು ಪೂರ್ತಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಮುಂದೆ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ವಿಡಿಯೋನ. ಉದ್ಯೋಗದ ವಿವರಗಳು ಯಾವುದಪ್ಪ ಅಂದರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಲೋಕಲ್ ಬ್ಯಾಂಕ್ ಆಫೀಸರ್ ಆಗಿ ಹುದ್ದೆ, ಹೆಸರುಗಳು ಹುದ್ದೆ. ಮತ್ತು 2500 ಇದೆ ಒಟ್ಟು ಇಂಡಿಯಾದಲ್ಲಿ. ಅದರಲ್ಲಿ ಕರ್ನಾಟಕದಲ್ಲಿ 450 ವೇಕೆನ್ಸಿ ಇದೆ. ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಂದರೆ ಆನ್ಲೈನಲ್ಲಿ. ಉದ್ಯೋಗ ಸ್ಥಳ ಭಾರತದಾದ್ಯಂತ, ಎಲ್ಲರೂ ಹುದ್ದೆ ಮಾಡ್ಬೋದು. ನಾವು ಕರ್ನಾಟಕದಿಂದ ಕರ್ನಾಟಕದಲ್ಲಿ ಅಪ್ಲೈ ಮಾಡಬೇಕಾಗಿದೆ. ನೆಕ್ಸ್ಟ್ ವಿದ್ಯಾರ್ಥಿ ಏನು ಹೊಂದಿರಬೇಕಪ್ಪ ಅಂದರೆ ನಾವು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಭಾಗದಲ್ಲಿ ಪದವಿ ಪೂರೈಸಿರಬೇಕು. ಅಂದರೆ ಯಾವುದೇ ಒಂದು ಯೂನಿವರ್ಸಿಟಿ, ಕರ್ನಾಟಕದಲ್ಲಿ ಇರುವಂಥ ಯಾವುದೇ ಯೂನಿವರ್ಸಿಟಿಲಿ ಡಿಗ್ರಿ ಮುಗಿಸಿರಬೇಕು, ಆವಾಗ ಅಪ್ಲೈ ಮಾಡ್ಬೋದು ನಾವು. ನೆಕ್ಸ್ಟು ಚಾರ್ಟರ್ಡ್ ಅಕೌಂಟೆಂಟು, ಇಂಜಿನಿಯರಿಂಗು, ಮೆಡಿಕಲ್ಲು, ಕಾಸ್ಟ್ ಅಕೌಂಟೆಂಟು ಮುಂತಾದ ಪಠ್ಯಕ್ರಮಗಳಲ್ಲಿಯೂ ಅರ್ಜಿ ಹಾಕ್ಬೋದು. ಅವರೆಲ್ಲ ಅರ್ಜಿ ಹಾಕ್ಬೋದು. ಕನಿಷ್ಠ 1 ವರ್ಷ ಕಡ್ಡಾಯವಾಗಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಥವಾ ರೀಜಿನಲ್ ರೂರಲ್ ಬ್ಯಾಂಕ್ನಲ್ಲಿ ಅಧಿಕಾರಿ ಹುದ್ದೆಯಲ್ಲಿ ಅನುಭವ ಇರಬೇಕು ಅಂತ ಅಂದಿದ್ದಾರೆ. ಬಟ್ ಅನುಭವ ಇರಲಿರೋ ಫ್ರೆಷರ್ ಆಗಿದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಅರ್ಜಿ ನಾವು ಹಾಕ್ಬೋದು ಈಸಿಯಾಗಿ, ಹೌದಲ್ವಾ? ಈಗ ನೆಕ್ಸ್ಟ್ ನೋಡೋಣ ಬನ್ನಿ. ನೆಕ್ಸ್ಟು ವಯೋಮಿತಿ. ಎಷ್ಟು ಏಜ್ ಆಗಿರಬೇಕಪ್ಪ ಅಂದರೆ ಕನಿಷ್ಠ ವಯಸ್ಸು 21 ವರ್ಷ ಆಗಿರಬೇಕು, ಗರಿಷ್ಠ ವಯಸ್ಸು 30 ವರ್ಷ ಆಗಿರಬೇಕು. ಕನಿಷ್ಠ 21ರಿಂದ 30 ವರ್ಷದಲ್ಲಿ ಇರಬೇಕು. ಮೀಸಲು ವರ್ಗದ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರ ನಿಯಮಾನುಸಾರ ವಯೋಮಿತಿ ವಿನಾಯಿತಿ ಇದೆ. ಯಾರ್ಯಾರಿಗೆ ಏನಪ್ಪ ಇದೆ ಅಂದರೆ SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿಗಳಿಗೆ 10ರಿಂದ 15 ವರ್ಷಗಳಿದೆ. ಇದು ವಯೋಮಿತಿ ಆಗಿದೆ. ವೇತನ ಶ್ರೇಣಿ. ಸ್ಯಾಲ್ರಿ ಎಷ್ಟಿರಪ್ಪ ಅಂತಂದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ JMGRS ಸ್ಕೇಲ್ ವೇತನ ಶ್ರೇಣಿ ಹೇಗಿರುತ್ತೆ. ಪ್ರಾರಂಭಿಕ ವೇತನ ಎಷ್ಟಿರುತ್ತೆ ಅಂದರೆ ಫಸ್ಟ್ ಸ್ಯಾಲ್ರಿನ 48,480 ರೂಪಾಯಿ ಇರುತ್ತೆ. ಫಸ್ಟ್ ಸ್ಯಾಲ್ರಿನ ಎಷ್ಟಿರುತ್ತೆ. ಮತ್ತು ಗರಿಷ್ಠ ವೇತನ ಎಷ್ಟು ಆಗ್ಬೋದಪ್ಪ ಅಂದರೆ 85,920 ರೂಪಾಯಿವರೆಗೂ ಗರಿಷ್ಠವಾಗ್ಬೋದು. ಅನುಭವವನ್ನು ಆಧಾರವಾಗಿ ಒಂದು ಇಂಕ್ರಿಮೆಂಟ್ ಲಭ್ಯವಿದೆ. ಏನಾದ್ರು ಎಕ್ಸ್ಪೀರಿಯೆನ್ಸ್ ಇದ್ದರೆ, ಆಗಲೇ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವ್ರಿಗೆ ಇಂಕ್ರಿಮೆಂಟ್ ಇರುತ್ತೆ, ಇದಕ್ಕಿಂತ ಜಾಸ್ತಿ ಕೊಡ್ತಾರೆ. ಈ ಫ್ರೆಷರು ಅಪ್ಲೈ ಮಾಡ್ಬೋದು. ಫ್ರೆಷರ್ಗೆ 48,480 ಕೊಡ್ತಾರೆ. ಅನುಭವ ಇದ್ದರೆ ಜಾಸ್ತಿ ಕೊಡ್ತಾರೆ. 5 ಲಕ್ಷ ಒಳಗೆ ಬ್ಯಾಂಕಿಗೆ ಕಟ್ಟಬೇಕಾಗುತ್ತೆ. ಅನುಭವ ಇದ್ದವ್ರು ಮಾತ್ರ ಇದನ್ನು ಹೇಳ್ತಾರೆ. ಜಾಸ್ತಿ ಸಾರಬೇಕು ಅಂದರೆ ಕಟ್ಟಬೇಕಾಗುತ್ತೆ ಅವರು. ನೀವು ಫ್ರೆಷರ್ ಇರೋರು ಮಾಮೂಲಿ ಅಪ್ಲೈ ಮಾಡ್ಬೋದು, ಏನಿಲ್ಲ. ಅರ್ಜಿ ಶುಲ್ಕ ಏನೇನು ಇರುತ್ತೆ ಅಂತ ಮತ್ತೆ ಹೇಳ್ತೀನಿ ಕೇಳಿ. ಈಗ ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 850 ರೂಪಾಯಿ ಇರುತ್ತೆ. ಅದರೊಳಗೆ GSTನೂ ಆ್ಯಡ್ ಆಗಿರುತ್ತೆ ಆಲ್ರೆಡಿ. ಒಟ್ಟು 850 ರೂಪಾಯಿನ ನೀವು ಅರ್ಜಿ ಶುಲ್ಕವಾಗಿ ಕಟ್ಟಬೇಕಾಗುತ್ತೆ ಸರ್ಕಾರಕ್ಕೆ. ನೆಕ್ಸ್ಟು SC/ST ಅಂಗವಿಕಲ ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿಗಳಿಗೆ Rs. 175 ರೂಪಾಯಿ ಮಾತ್ರ, ಅವರಿಗೆ ಜಾಸ್ತಿ ಇರೋಲ್ಲ, 175 ರೂಪಾಯಿ ಮಾತ್ರ ಇರುತ್ತೆ. ಶುಲ್ಕ ಅನ್ವಯ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಈ ಶುಲ್ಕ ಒಂದ್ಸತಿ ಕಟ್ಟಿ ಆದಮೇಲೆ ನಮಗೆ ಬೇಡ ಹಿಂತಿರುಗಿಸೋಕ್ಕಾಗಲ್ಲ. ನೆಕ್ಸ್ಟ್ ಆಯ್ಕೆ ವಿಧಾನ ಹೇಗಪ್ಪ ಇರುತ್ತೆ ಅಂದರೆ ಫಸ್ಟ್ ಆನ್ಲೈನ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಟೆಸ್ಟಲ್ಲಿ ಇಂಗ್ಲೀಷ್ ಭಾಷೆ 30 ಪ್ರಶ್ನೆ, ಬ್ಯಾಂಕಿಂಗ್ ಜ್ಞಾನ 30, ಸಾಮಾನ್ಯ ಆರ್ಥಿಕ ಅರಿವು 30, ತಾರ್ಕಿಕ ಸಮಾಜ ಪರಿಣಾಮಕಾರಿ ಯೋಗ್ಯತೆ 30. ನೋಡ್ಕೊಳ್ಳಿ, ಎಲ್ಲ 30 ಆದರೆ ಟೋಟಲ್ 120 ಪ್ರಶ್ನೆಗಳಿರುತ್ತೆ. 120 ಪ್ರಶ್ನೆಗಳಲ್ಲಿ 120 ಅಂಕಗಳು, 120 ನಿಮಿಷ, 120 ಒಟ್ಟು ಪ್ರಶ್ನೆಗಳು ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ನೆಗೆಟಿವ್ ಮಾರ್ಕಿಂಗಲ್ಲಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಕಡಿತ ಮಾಡ್ತಾರೆ. ಹಾಗಾಗಿ ಯೋಚನೆ ಮಾಡಿ ನಾವು ಆನ್ಸರ್ ಮಾಡಬೇಕಾಗಿದೆ. ನೆಕ್ಸ್ಟು ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ. ಅಭ್ಯರ್ಥಿಗಳ ಮಾರ್ಗಸೂಚಿ, ಜಾಣ್ಮೆ, ಮಾರಾಟದ ಶಕ್ತಿಯನ್ನು ತಾಳಮೇಳ ನೋಡಲಾಗುತ್ತದೆ. ಈ ಟೆಸ್ಟ್ನಲ್ಲಿ ಅದೇ ಅಭ್ಯರ್ಥಿಗಳು ಎಷ್ಟು ಜಾಣ್ಮೆಯಿಂದರಿಂದ ಟೆಸ್ಟ್ ಮಾಡ್ತಾ ಹೋಗ್ತಾರೆ ಅಷ್ಟೇ. ನೆಕ್ಸ್ಟ್ ಗ್ರೂಪ್ ಡಿಸ್ಕಷನ್ ಇಂಟರ್ವ್ಯೂ ಇರುತ್ತೆ. ಗ್ರೂಪಲ್ಲಿ ಡಿಸ್ಕಷನ್ ಮಾಡಿ ಇಂಟರ್ವ್ಯೂ ಮಾಡ್ತಾರೆ ಅಷ್ಟೇ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಟೆಸ್ಟ್ ಆದಮೇಲೆ ಲ್ಯಾಂಗ್ವೇಜ್ ಪ್ರೊಫೆಷನಲ್ ಟೆಸ್ಟ್ ಇರುತ್ತೆ. ಲ್ಯಾಂಗ್ವೇಜ್ ಹೆಂಗೆ ಮಾತಾಡ್ತಾರೆ ಅಂತ ಟೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಪರಿಶೀಲನೆ ಮತ್ತು ದಾಖಲಾತಿಗಳು. ಅಭ್ಯರ್ಥಿಗಳು ಜನ್ಮ ಪ್ರಮಾಣಪತ್ರ, ಶೈಕ್ಷಣಿಕ ಪ್ರಮಾಣ ಪತ್ರಗಳು, ಅನುಭವ ಪತ್ರ, ವರ್ಗ ಪ್ರಮಾಣ ಪತ್ರ ಮುಂತಾದ ಎಲ್ಲ ದಾಖಲಾತಿಗಳನ್ನು ಇಂಟರ್ವ್ಯೂನ ಸಮಯದಲ್ಲಿ ತಂದಿರಬೇಕು. ಈ ಎಲ್ಲ ಸರ್ಟಿಫಿಕೇಟ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ತಗೊಂಡೋಗಿರಬೇಕು ಇವರು. ಆವಾಗ ಪರಿಶೀಲನೆ ಮಾಡಿ ಅವ್ರನ್ನ ಇಂಟರ್ವ್ಯೂಲಿ ಆಯ್ಕೆ ಮಾಡ್ಕೊತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಅರ್ಜಿ ಸಲ್ಲಿಕೆ ವಿಧಾನ. ಅಧಿಕೃತ ವೆಬ್ಸೈಟ್ www.bankofbaroda ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು.
ಇದನ್ನು ಹೋಗಿ ಕ್ರೋಮಲ್ಲಿ ನೀವು ಅಪ್ಲೈ ಮಾಡಿ ಅರ್ಜಿ ಸಲ್ಲಿಸ್ಬೋದು. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮ್ಯಾಲೆ ಕ್ಲಿಕ್ ಮಾಡಿ ಅದು ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು. ನಿಮಗೆ ಅರ್ಜಿ ಸಲ್ಲಿಸೋಕೆ ಬಂದರೆ ಅರ್ಜಿ ಸಲ್ಲಿಸಿ, ಇಲ್ಲ ಸೈಬರ್ ಸೆಂಟ್ರಿಗೆ ಹೋಗಿ ಅರ್ಜಿ ಸಲ್ಲಿಸಿ. ನೀವು ಏನಿಲ್ಲ ಈಸಿಯಾಗಿ ಆನ್ಲೈನಲ್ಲೇ ಮೊಬೈಲಲ್ಲಿ ಅರ್ಜಿ ಸಲ್ಲಿಸ್ಬೋದು. ಅಗತ್ಯ ದಾಖಲೆಗಳನ್ನು PDF ರೂಪದಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನೀವು ಜಾಗ್ರತೆಯಿಂದ ಎಲ್ಲ ವಿವರಗಳನ್ನು ಪರಿಶೀಲಿಸಿ ಅರ್ಜಿ ಸಲ್ಲಿಸಿ. ಒಮ್ಮೆ ಸಲ್ಲಿಸಿದ ಅರ್ಜಿಯನ್ನು ತಿದ್ದುಪಡಿ ಮಾಡೋದಿಲ್ಲ. ಅದೇ ಒಂದು ಸತಿ ನೀವು ಸಲ್ಲಿಸಿದ ಅರ್ಜಿಯನ್ನು ಮತ್ತೆ ಎಡಿಟ್ ಮಾಡೋಕ್ಕಾಗಲ್ಲ, ಒಂದೇ ಸತಿ ಕರೆಕ್ಟಾಗಿ ಸಲ್ಲಿಸಬೇಕು. ಅದಕ್ಕೋಸ್ಕರ ನೀವು ಸೈಬರಲ್ಲಿ ತೆಗೆಸಿ, ಇಲ್ಲಾಂದರೆ ನೀವು ಆನ್ಲೈನಲ್ಲೇ ಅರ್ಜಿ ಸಲ್ಲಿಸಿರಿ. ಒಟ್ಟಿನಲ್ಲಿ ಅರ್ಜಿ ಸಲ್ಲಿಸಿರಿ, ಆಯಿತಾ? ಒಳ್ಳೆ ಜಾಬ್ ವೇಕೆನ್ಸಿ ಇದೆ, ಇದನ್ನು ಮಿಸ್ ಮಾಡ್ಕೊಂಬಿಡಿ ಯಾರೂ. ನಮ್ಮ ಯಾರ್ಯಾರ ಚಾನಲ್ ನಾನು ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಗಳನ್ನು ಹಾಕ್ತಿರ್ತೀನಿ ಮತ್ತು ನಿಮಗೂ ಉಪಯೋಗ ಆಗ್ತಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಪ್ರಮುಖ ದಿನಾಂಕಗಳು. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 4/7/2025, 4ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇನ್ನು ಎಂಡ್ ಯಾವತ್ತಪ್ಪ ಅಂದರೆ 24ವರೆಗೂ ಇದೆ ನೋಡ್ಕೊಳ್ಳಿ. ಇನ್ನು ಇದೇ ತಿಂಗಳು 24ವರೆಗೂ ಇದೆ. ಅಷ್ಟರಲ್ಲಿಗೆ ಅರ್ಜಿ ಸಲ್ಲಿಸಿ, ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಹೋಗಿ. ಈ ವಿಡಿಯೋ ಯಾರು ನೋಡ್ತೀರಾ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನಾನು ಅಪ್ಲೈ ಮಾಡೋದು ಲಿಂಕ್ನ. ನಿಮ್ಗೆ ಅಪ್ಲೈ ಮಾಡೋ ಗೊತ್ತಾಗದಿದ್ರೆ ಕಮೆಂಟ್ನಲ್ಲಿ ತಿಳಿಸಿ, ನನಗೆ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಬೇಗ ವಿಡಿಯೋ ಯಾರು ನೋಡಿದರೆ ಅವರೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಿ.